ಅವನು ಬಲ್ಯಾಕ ನಡಿ ತಗೊಂಡ್ ನಡಿ, ನಾವು ದಿನ ಸಾಯ್ತೀವಿ, ದಿನ ಜೀವಂತ ಆಗ್ತೀವಿ. ಹುಚ್ಚಿ ಸುಮ್ಮನೆ ಇದು ಒಂದೇ ಸಾರಿ ಸತ್ತದ ಅಳ್ಳಕತ್ತಿದ್ ನೀನು, ನಮ್ಗೆ ದಿನ ಸಾಯಿ ಹೊಡಿತಾನ ಮೈಬೂಬ, ಮತ್ತು ಹೊಳೆ ಜೀವ ಮಾಡ್ತಾನೆ, ಹೆಂಗ್ ಮಾಡೋದ? ತಗೊಂಡ್ ನಡಿ ನೀ ಊರು ಹೊರಗ ತಿಳ್ಕೊಂಡು ಮಾತ್ರ ಬಡವಿ ಕರ್ಕೊಂಡು ಹೋದ. ಹೆಂಗ್ ಮಾಡ್ತಾರ ನೋಡ್ಬೇಕಂತ ತಿಳ್ಕೊಂಡು ಬಡವಿ ಏನ್ ಮಾಡಿದಳು, ಆ ಹುಡುಗರಿಗೆ ಮಾತ್ರ ಮನಗಿಸಿರುವಂತದ್ದು ನೋಡಿದಳು. ಹೋಗಿ ತನ್ನ ಮಗನಿಗೆ ಮನಗಿಸಿದಳಲ್ಲಿ. ಮನಗಿಸಿ ಮಾತ್ರ ಮತ್ತೆ ಹೋಗಿ ದೂರಿನ ಕಂಟಿ ಮರಿ ಕೂತಳು. ಕಂಟಿ ಮರಿ ಕೂತಾಗ ಯಾವ ಮೈಬೂಸುವಾನಿ ಸ್ವರ್ಗಕ್ಕೆ ಹೋಗಿದ್ದ, ಹೋಗಿ ತೆಳಗ ಬಂದ. ದಿನ ಹೆಂಗ್ ಎಳಿತಿದ್ದ ಹಂಗ ಬೆತ್ತ ಎಳಿಲಕ್ ಚಾಲು ಮಾಡ್ದ. ಅವತ್ತಿನ ದಿವಸ ಒಂದು ಹೆಣ ಹೆಚ್ಚಿಗೆ ಆಗಿತ್ತಲ್ಲ ಇದ್ರಾಗ. ಮೈಬೂಸುವಾನಿ ನೋಡಿದ್ದಿಲ್ಲ, ಈ ಮುದುಕಿ ಒಯ್ದು ಹಾಕಿತ್ತು ಹೆಣದ ಕೂಡ ಒಂದು ಹೆಣ ಹೆಚ್ಚಿಗೆ ಆಗಿತ್ತು. ಎಲ್ಲರ ಮ್ಯಾಗ ಮಾತ್ರ ಬೆತ್ತ ಎಳ್ದ ಯಾರು ಮೈಬೂಸುವಾನಿ. ಏನು ದಿನ ಎಳಿತಿದ್ದ, ಜೀವಂತ ಆಗಿ ಹೇಳ್ತಿದ್ವಲ್ಲ ಹುಡುಗರು, ಆ ಹುಡುಗರು ಕೂಡ ಈ ಮಗನೂ ನಡೀತ್ರಿ. ಅವಾಗ ಓಡಿ ಹೋಗಿ ತೆಕ್ಕಿಗೆ ಬಿದ್ದಳು ಮೈಬೂಸುವಾನಿಗೆ. ತೆಕ್ಕಿಗೆ ಬಿದ್ದು, ಎಂತ ನಿನ್ನ ಗುಣ ಅದಾವಪ್ಪ, ನನ್ನ ಜೀವ ಇರೋ ತನಕ ಮಾತ್ರ ನಿನಗೆ ಮರಂಗಿಲ್ಲೋ ಮೈಬೂಬ ಅಂತ ತಿಳಿದುಕೊಂಡು ತೆಕ್ಕಿಗೆ ಬಿದ್ದು ಅಳ್ಳಾಕ್ ಚಾಲು ಮಾಡ್ತದ ಮುದುಕಿ. ಅವಾಗ ಮೈಬೂಬ ಅಂದ, ನೀ ಎಲ್ಲ ಬಂದಿದ್ದು ಖರೆ ಅದ, ಈ ವಿಷಯ ಒಯ್ದು ನಮ್ಮ ಅಪ್ಪನ ಮುಂದೆ ಹೋಗಿ ಹೇಳ್ದೆ ಅಂದ್ರ ನನಗಿಡಂಗಿಲ್ಲ, ಅವ ತುಕಡಿ ತುಕಡಿ ಮಾಡ್ತಾನ. ನೀ ಇದು ಏನು ಮಾಡಿ ನೀ ತಗೊಂಡು ನೀ ಗಪ್ಪಾಗಿ ಹೋಗಿ ನಿನ್ನ ಮನೆಗೆ ಅಂದ. ಆ ಹೆಣ್ಣು ಮಗಳು ಸುಮ್ಮ ಕುಂದಿರ್ಲಿಲ್ಲ, ಇಲ್ಲಿ ತಾಕೀತ್ ಮಾಡಿ ಕಳ್ಸದ. ಬಡವಿಗಿ ಹೋಗೋ ಟೈಮದ ರಸ್ತಾದಾಗ ಇತ್ತಲ್ರಿ ಮಸೂತಿ, ಅದೇ ನಮಾಜ್ ಮುಗಿಸ್ಕೊಂಡು ಅಬ್ಬುಸ್ವಾಲಿ ಶರಣ ಕೂತಿದ್ದ ಮಸೂತಿಯಾಗ. ಏ ದಡ್ಡ, ಸುಮ್ಮನೆ ಗಡ್ಡ ಬಿಡ್ಕೊಂಡು ಕೂತಿದಲ್ಲೋ ಮಸೂತಿಯಾಗ, ನಿನ್ನ ಬಲಿ ಏನು ಕೆಲಸ ಇಲ್ಲ, ಇಟ್ಟೆ ಸಣ್ಣ ಹುಡುಗದನ ಮೈಬೂಬನವ, ನನ್ನ ಮಗನಿಗೆ ತಕ್ಷಣನೇ ಪ್ರಾಣ ಪಡೆದ ಅಂತ ಹೇಳ್ದ. ಹೊಟ್ಟ್ಯಾಗ ಬೆಂಕಿ ಬಿದ್ದಂಗೈತ್ರಿ ಯಾರಿಗೆ ಅಬ್ಬುಸ್ವಾಲ್ಯಾಗ. ಅಲ್ಲ, ಇದು ಶಿವನ ಸೃಷ್ಟಿಗೆ ವಿರುದ್ಧ ಆಗ್ತದ. ಹುಡ್ಸವ ಬ್ರಹ್ಮ ಸಲುವ ವಿಷ್ಣು ಶಿಕ್ಷಾ ಮೋಕ್ಷ ರುದ್ರನು ಸ್ವತ್ತದ. ಹುಡ್ಸುವಂಥದ್ದು ಮಾತ್ರ ಆ ಬ್ರಹ್ಮನ ಕೆಲಸದ. ಸಾಯಿ ಹೊಡ್ಯೋದು ಹುಡ್ಸೋದು ನಮ್ಮ ಕೈಯಾಗ ಏನದ. ಈ ಕೆಲಸ ಮಾಡ್ಲಕತ್ತಾನಪ್ಪ ಅಂತಂದ್ರೆ ಆ ಮಗನಿಗೆ ಬಿಡಬಾರ್ದ ತಿಳ್ಕೊಂಡು ಊಟಕ್ಕಿದ್ದು ಬಾರ್ಕೋಲು ತಗೊಂಡು ರೆಡಿ ಆದ. ಯಾರಿಗೆ? ಮೈಬೂಸುವಾನಿ ಹೊಡಿಬೇಕಂತ ತಿಳ್ಕೊಂಡು. ಅಬ್ಬುಸ್ವಾಲಿ ಶರಣ ಬರುವಂತದ್ದು ಮಾತ್ರ ಯಾರಿಗೆ ಗೊತ್ತಾಯ್ತು? ಯಾರಿಗ್ರಿ? ಮೈಬೂಸುವಾನಿಗೆ ಗೊತ್ತಾಯ್ತು. ಯಾವಾಗ ನಮ್ಮ ಅಪ್ಪ ನನಗೆ ಹೊಡಿತಾನ ಬಂದು, ಇವ ಇಡಂಗಿಲ್ಲ ನಿಕಾಲ ಮಾಡ್ತಾನ ತಿಳ್ಕೊಂಡು ಓಡಿ ಹೋದ ತಾಯಿ ಬಲ್ಯಾಕ. ತಾಯಿ ಬಲ್ಲಿ ಹೋಗಿ ಹೇಳ್ತಾನ ತಾಯಿಗೆ, ವಾ ಏನಾರ ಹೇಳ, ಅಪ್ಪ ನನಗೆ ಸದ್ಯ ಬಂದ ನಿಕಾಲ ಮಾಡ್ತಾನೆ, ಇಡಂಗಿಲ್ಲವ ನನಗ, ಅವನಿಗೆ ಏನಾರ ಮಾಡಿ ಉಳಿಸು ನನಗ ಅವನ ಕೈ ಅಂದಂದ. ಅವಾಗ ಮಾತ್ರ ತಾಯಿ ಇದ್ದಕ್ಕೆ ಹೇಳ್ತಾಳ, ಯಾವಾಗಲೂ ಪತಿ ಆಜ್ಞದಲ್ಲಿರುವಂತ ಸತಿಯಕ್ಕಿ, ಅದಕ್ಕೆ ಪತಿ ಆಜ್ಞದಲ್ಲಿರುವಂತ ಸತಿ ತೀರ್ಕೊಂಡ್ರೆ ಏನಂತಾಳ್ರಿ? ಅಕ್ಕ ಮಾದೇವಿ ಹೇಳ್ತಾಳ, ಪತಿ ಆಜ್ಞದಲ್ಲಿರುವಂತ ಸತಿಗಳು ತೀರಿ ಹೋದರೆ ಮಾನಭಾವಿ ಆದಂತ ಶ್ರೀಶೈಲ ಮಲ್ಲಿಕಾರ್ಜುನ ಕಳಿಸಿ ಭೂಮಿಗೆ ಬಿದ್ದಟ್ಟು ಕೆಟ್ಟ ಅಂತ ಹೇಳ್ತಾಳಕ್ಕಿ. ಹೇಮರೆಡ್ಡಿ ಮಲ್ಲಮ್ಮನಗ ಹುಚ್ಚಿದ್ದ, ಇಂತಿಂತ ಹೆಣ್ಮಕ್ಳೆಲ್ಲ ಸತ್ರ ಆ ಶ್ರೀಶೈಲ ಮಲ್ಲಿಕಾರ್ಜುನ ಕಳಿಸಿ ಭೂಮಿಗೆ ಬಿದ್ದಟ್ಟು ಕೆಟ್ಟ ಅಂತ ಹೇಳ್ತಾಳ. ಯಾವಾಗಲೂ ಮಾತ್ರ ಪತಿ ಆಜ್ಞದೊಳಗಿರುವಂತ ಯಾರು? ಫಾತಿಮಾ. ಏ ಮೈಬೂಬಾ, ನಿಮ್ಮ ತಂದೆಗೆ ಹೇಳುವಂತ ತಾಕತ್ತು ನನ್ನ ಬಲ್ಲಿ ಇಲ್ಲ, ನಿನಗೆ ನಿಕಾಲ ಮಾಡಿದ್ರು ಸಹಿತ ನನಗೆ ಪರವಾಗಿಲ್ಲ, ನಿನ್ನ ಇಚ್ಛಾದ ಪ್ರಕಾರ ನೀ ಹ್ಯಾಂಗಾರೆ ಮಾಡಪ್ಪ ಅಂದ. ಅವಾಗ ಬತ್ ನೋಡ್ರಿ ತಾಯಿಗೆ ಉಳಿಸಿರುವಂತ ವ್ಯವಹಾರ. ಏನವಾ, ನಾನು ನಿನ್ನ ಹೊಟ್ಟೆಯಾಗಿದ್ದೆ, ನಿನ್ನ ಹಣಿ ಬರಿ ಏನು ಬರೆದಿತ್ತು? ಬಾರಿ ಹಣ್ಣಿಗೆ ಹೋಗ್ಬೇಕು, ನಿನಗೆ ಹಂಬಲ ಆಗ್ಬೇಕು ಬಾರಿ ಹಣ್ಣಿಗೆ. ಬಾರಿ ಹಣ್ಣು ತಿನ್ಲಾಕ್ ಹೋದಾಗ ಹಾವು ಕಚ್ಚಿ ಸಾಯ್ಬೇಕಂತ ತಿಳ್ಕೊಂಡು ಬ್ರಹ್ಮ ಲಿಖಿತ ಬರೆದಿತ್ತು. ಅದನ್ನ ಅಳಕಿಸಿ ಬರ್ದವ್ರು ಯಾರು? ನಾನೇ ಅದೀನಿ. ನಿನ್ನ ಹೊಟ್ಟೆಯಾಗ ಕೂತು ಹಾವು ಕಚ್ಚಿ ಸಾಯ್ತಿದ್ದಿ ಬಾರಿ ಹಣ್ಣಿಗೆ ಹೋದಾಗ. ಅವಾಗ ನಿನಗೆ ಹೊಟ್ಟ್ಯಾಗ ಕೂತು ನಾವು ಕಾಳಜಕ್ಕೆ ಚೂಟಿ ತೆಳಗ್ ಕೆಡವಿನಿ. ಇದು ಏನೂ ಎಚ್ಚರಿಲ್ಲಾರ್ದೆ ಮಾತಾಡ್ಲಕತ್ತಿದಲ್ಲ ಯವ್ವ, ಎಂಥ ಉಪಕಾರ ಮಾಡಿ ನಿನಗ, ನೀನು ಮತ್ತನ ಅಪ್ಪನ ಪರವಾಗಿ ಮಾತಾಡ್ಲಕತ್ತಿದಲ್ಲ ಅಂದ. ಎಷ್ಟು ಅನ್ನೋದ್ರೊಳಗಾಗಿ ಅಬ್ಬುಸ್ವಾಲಿ ಶರಣನ ಸವಾರಿ ಬತ್ರಿಪ್ಪ. ಹಂಗೆ ಏನು ಸವಾರಿ ಬತ್ತ ಬರುದು ನೋಡ್ದ ದೂರಿಂದ ಮೈಬೂಬ ಜಿಗದ ಹಾರಿ ಬಿಟ್ಟ. ಇವನು ಕೈಯಾಗ ಸಿಗಲಾರ್ದ ಮೈಬೂಸುವಾನಿ ಜಿಗದ ಹಾರಿ ಎಲ್ಲಿಗೆ ಬಂದ? ದಾರ್ಯಾಗ ಬರ್ತಿದ್ದ. ಬರು ಹೊತ್ನಾಗ ಕಲ್ಲ ಮುಳ್ಳ ಗಿಡ ಗಂಟಿ ಎಲ್ಲಾ ಮಾತಾಡ್ಸ್ಲಕತ್ತು. ನಮಗ್ ಬರೀ ನಾಯಿಗಳು ಮಾತಾಡಂಗಿಲ್ರಿ. ಅದ್ರಾಗ ಒಂದ್ ಡ್ರಿಂಕರ್ ಕಂಪನಿ ಹೊಟ್ಟಿತಪ್ಪ ಅಂತಂದ್ರ ನಾಯಿ ಏನ್ ಮಾಡ್ತಾವ? ಪುಸುಕನೆ ಸುಳಿ ಮಗನ ಎಲ್ಲಾರ ನನಗ್ ತುಳಿಯಂಗ ತಿಳ್ಕೊಂಡು ಜಿಗದ್ ಹಾರ್ಲಾಕ್ ಚಾಲು ಮಾಡ್ತಾವ ನಾಯಿ. ಅವಾಗ ಈ ಮೈಬೂಸುವಾನಿ ಓಡುವಂತ ಟೈಮದೊಳಗ ಏನಾಗ್ತದಪ್ಪ ಅಂದ್ರ ಕಲ್ಲ ಮುಳ್ಳ ಗಿಡ ಗಂಟಿ ಎಲ್ಲಾ ಮಾತಾಡ್ಸ್ಲಕತ್ತು ಮೈಬೂಬಗ. ಏನೋ ಮೈಬೂಬ ಹಿಂಗ್ಯಾಕ್ ಕೊಡ್ಲಾಕತ್ತಿದ್ ಖಬರ್ ಹಾರಿ, ಏನ್ ಅಂತದ್ ಕಷ್ಟ ಬಂದದ ನಿನಗ? ಏ ನಮ್ಮ ಅಪ್ಪ ಹೊಡಿಲಾಕ್ ಬೇನ್ ಹತ್ಯಾನ್ರು, ಸ್ವಲ್ಪ ಆಸರಾಗ್ರಲ್ಲ ನನಗ ತಿಳ್ಕೊಂಡು ಇವ ಬೇಡ್ಕೊಳಕತ್ತ. ನಮಗ ಅವನಿಗೆ ತಡಿಯುವಂತ ತಾಕತ್ತಿಲ್ಲಪ್ಪ. ಅವ ಕಣ್ ತೆರನಪ್ಪ ಅಂತಂದ್ರೆ ನಾವು ಎಲ್ಲ ಸುಟ್ಟು ಬೂದಿ ಆಗ್ತೀವಿ ಭೂಮಿ ಮ್ಯಾಗ. ಅವನಿಗೆ ಹೇಳುವಂತ ತಾಕತ್ ನಮಗೆಲ್ಲ. ನೀ ಸುಮ್ಮನೆ ಎಲ್ಲಿ ಹೋಗ್ತಿದ್ ಹೋಗಂದ್ರ ಅವು ಆಯ್ತು. ಇವ್ರ ಕೈಯಾಗ ಏನು ಕೆಲಸ ಇಲ್ಲ ಅಂದ. ಲಾಸ್ಟಿಗೆ ಎಲ್ಲಿಗೆ ಬಂದ? ಹೋಗ್ಯಾನ್ರಿ ಖಬರಸ್ಥಾನದಾಗ. ಖಬರಸ್ಥಾನಕ್ಕೆ ಬಂದ. ಹೌದು, ಸ್ಮಶಾನ ಭೂಮಿಗೆ ಬಂದ. ಸ್ಮಶಾನ ಭೂಮಿಗೆ ಬಂದು ಏನು ಮಾಡ್ದ? 1000 ವರ್ಷಗಟ್ಲೆ ಸತ್ತಿರುವಂತ ಹೆಣಗಳಿಗೆ ಎಬ್ಬಿಸದ. ಹೌದು, ಎಬ್ಬಿಸಿ ಏನು ಮಾಡ್ದ? ಒಂದು 1000 ಮೈಬೂಬರಾಗಿ ನಿಂತಾರ ಸುಡುಗಾಡದಾಗ. ಒಂದು 1000 ಮೈಬೂಬರು, ಒಬ್ಬನೇ ಮೈಬೂಬ್ ಅಲ್ಲ, ಒಂದು 1000 ಮೈಬೂಬರಾಗಿ ನಿಂತರು.
ಹೋಗಿ ಗಾಬರಿಯಾಗಿ ನಿತ್ರಿ ಇವ ಯಾರು ಅಬ್ಬುಸ್ವಾಲೆ ಶರಣ ಹಾ ಹೋಗಿ ಗಾಬರಿಯಾಗಿ ನಿಂತು ಕೈ ಮುಗಿದು ಬೇಡ್ಕೊಂಡ ಯಾರಿಗೆ ಮಗನಿಗೆ ಹೌದು ನಿನಗೆ ಹೊಡ್ಯಂಗಿಲ್ಲಪ್ಪ ಮೊದಲು ಹೊರಗೆ ಬಾ ನೀ ಮೈಬೂಬ ನಾವು ಯಾವ ಎಲ್ಲಿದಿ ಹೊರಗೆ ಬಾ ಅಲ್ಲಕ್ ಚಾಲು ಮಾಡ್ದ ಅದ್ರಾಗ ಒಂದು ಸಂಸಾರ ಮ್ಯಾಗ ಆಸೆ ಇಟ್ಕೊಂಡು ಸತ್ತಿತ್ತು ಹಾ ಹಾ ಅದು ಏನಲ್ಲಕತ್ತು ಏನಂತದ್ರಿ ನಾ ಸಂಸಾರ ಅರ್ಧ ಮಾಡಿ ಸತ್ತೀನಿ ಸ್ವಲ್ಪ ಮನೆ ಕಡೆ ಹೋಗಿ ಬರ್ತೀನಿ ಅಲ್ಲಕತ್ತದ್ರ ಹೆಣ ಹೌದು ಮೈಬೂಬು ಮಾತಾಡ್ಸ್ಲಕತ್ ಹಿಂಗ ಅದ್ರಾಗ ಒಂದು ಮುದುಕ ಹಾ ಹೊಟ್ಟೆ ಹುಟ್ಟ ಮೊಮ್ಮಕ್ಳು ಕಂಡಿಲ್ಲೋ ಯಪ್ಪ ನಾ ಸಾಯಾಗ ಸೊಸಿ ಹೊಟ್ಲಿದ್ಳು ಮೊಮ್ಮಗ ಹುಟ್ಟಿರ್ಬೇಕು ಒಂದ್ ಜರ ಮೋತಿ ನೋಡಿ ಬರ್ತೀನಿ ಹೀಗೆ ಬಾ ಅಣ್ಣ ಹೊರಗೆ ಬಂದೀವಿ ನಾವು ಹೌದು ಹೋಗಿ ನೋಡ್ಕೊಂಡು ಬರ್ತೀವಿ ಮನೆಗೆಲ್ಲ ಕತ್ತು ಅವಾಗ ಮೈಬೂಬ್ ಬಂದ ಮುಂದಿನ ಜನ್ಮದಾಗ ಬರಕತ್ರಿ ಮಕ್ಕಳೇ ಈಗೇನು ಬೇಡ ಹೋಗ್ರಿ ನಿಮ್ಮ ಜಾಗಕ್ಕೆ ಹೋಗ್ರಿ ಅಂತ ತಿಳ್ಕೊಂಡು ಮಾತ್ರ ತಮ್ಮ ಜಾಗಕ್ಕೆ ಕಳಿಸದ ಮುಂದೆ ಅದ್ರಾಗ ಒಬ್ಬೊಬ್ರಿಗೆ ಏನು ಮಾಡ್ದ ಹಾ ಹಾ ಕಾಗಿ ಮಾಡಿ ಹಾರಿಸದ ಹೌದು ಒಳಗೆ ಒಬ್ಬೊಬ್ಬರಿಗೆ ಮಾತ್ರ ಏನೇನು ಮಾಡಿ ಹಾರಿಸ್ಯಾನ ಹೌದು ಹೌದು ಅದಕ್ಕೆ ಈ ಪ್ರಕಾರವಾಗಿ ನಮ್ಮ ಮೈಬೂಬ್ ಸುಬಾನಿ ಅವರು ಚರಿತ್ರೆ ಹಾ ಹಾ ಇಲ್ಲಿಗೆ ಮಾತ್ರ ಎಂಡಾಗ್ಯತಮ್ಮ ಹಾ ಮುಕ್ತಾಯ ಆಗದ್ರಿ ಆದ್ರ ಇನ್ನ ಏನ್ ಉಳ್ದಪ್ಪ ಅಂತಂದ್ರೆ ಏನ ಉಳ್ದಲ್ರಿ ಮಾಸ್ತರ ಏನು ಅದು ಗ್ಯಾರ್ವಿ ಹಾ ಹಾ ಆದ್ರೆ ಗ್ಯಾರವಿ ಮಾಡ್ಬೇಕಾದ್ರ ಕಾರಣ ಏನು ಹೌದು ಹೌದು ಈ ಗ್ಯಾರವಿ ಎಲ್ಲಿದಿಂದ ಬಂದದ ಅನ್ನುವಂತ ವಿಸ್ತಾರ ಅದು ಒಂದ್ ಸ್ವಲ್ಪ ಉಳ್ದದ ಹಾ ಅದಕ್ಕೆ ಈ ತಾಯಿ ಮಗ ಯಾರು ತಾಯಿ ಮತ್ತು ತಂದೆ ಮತ್ತು ಮಗ ಇಬ್ರು ಕೂಡಿ ಮಾತ್ರ ಅವಸತ್ತಾಗಿ ಮನೆಗೆ ಬಂದ್ರು ಬರೋದ್ರೊಳಗಾಗಿ ಮಾತ್ರ ಇವ ಹುಡುಗರು ಕೂಡ ಕೂಡಿ ಚಿಣದಾಂಡ ಆಡ್ತಿದ್ದ ಯಾರು ಮೈಬೂಬ ಹೌದು ಆಡುವಂತ ಸಮಯದೊಳಗ ಆ ಊರಾಗ ಒಂದು ಮುದುಕಿತ್ತು ಹೌದು ಮುದುಕಿ ಹೆಂಗಿತ್ತು ಹಾ 70-75 ವಯಸ್ಸಾಗಿದ್ದು ಮುದುಕಿಗೆ ಹೌದು ಹೌದು ಬಾಯಾಗ ಹಲ್ಲು ಇದ್ದಿದ್ದಿಲ್ಲ ತಲೆ ಮ್ಯಾಗ ಮಾತ್ರ ಕೂದಲೆಲ್ಲ ಬೆಳಗಾಗಿದ್ದು ಹಾ ಜನ್ಮಾಂತರದಿಂದ ಮಾತ್ರ ಮಕ್ಕಳು ಇದ್ದಿದ್ದಿಲ್ಲ ಹೌದು ಹೌದು ಮಕ್ಕಳ ಚಿಂತಿ ಒಳಗ ಕೊರಗಿ ಸಣ್ಣಾಗಿತ್ತು ಮುದುಕಿ ಹಾ ಬಡಗಿ ಹುಡ್ಕೋತ ಮಾತ್ರ ಹೊಂಟಿತ್ತು ರಸ್ತಾದ ಬದಿಗೆ ಹಾ ಹೋಗುವಂತ ಟೈಮ್ದೊಳಗ ಮೈಬೂಬ್ ಸುಬಾನಿ ಶರಣ ಜಟ್ಟಿಸಿ ನೋಡ್ದ ಆ ಮುದುಕಿಗೆ ಹೌದು ಏನು ಜಟ್ಟಿಸಿ ನೋಡಿ ಏನಂದ ಏನಂತನ್ರಿ ಮುದುಕಿ ಸುಮ್ನೆ ಯಾಕೆ ವಿಚಾರ ಮಾಡ್ಲಕತ್ತಿದಿ ಮಕ್ಕಳೆಲ್ಲ ತಿಳ್ಕೊಂಡು ನೀನು ಚಿಂತ್ಯಾಗ ಸುಮ್ನೆ ಸಣ್ಣ ಆಗ್ಲಕತ್ತಿದಿಲ್ಲ ಮುಂದಿನ ವರ್ಷ ನಿನಗೊಂದು ಬಂಗಾರ ಅಂತದ ಮಗ ಆತದ ನೋಡಂದ ಹೌದು ಹೌದು ಆ ಮುದುಕಿಗೆ ಹೆಂಗಾಯ್ತ್ರಿ ಬಹಳ ವೈರಾಗ್ಯ ಬಂತು ಈಗ ನಮ್ಮ ಸಾಹೇಬರಿಗೆ ಮಕ್ಕಳು ಆತಂದ್ರೆ ಬಡಗಿ ತಗೊಂಡೇ ಬರ್ತಾನ ಹೌದು 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 ಯಾರು ಯಾರು ಸಾಹೇಬ ಈಗ ಗೊತ್ತಾರಲ್ಲ ಸಾಹೇಬ್ರು ಹಾ ಹಾ ಅವ್ರ ಬಾಯಾಗ ಹಲ್ಲಿಲ್ಲ ಚಿಮಣ ಹಚ್ಚಿ ಹುಡುಕ್ಯಾಡ್ರು ಹೌದು ಹೌದು ಅವ ಸಿಟ್ಟಿಗೆ ನನಗೆ ಬಂದು ಹೊಡಿತಾನಿಲ್ಲ ಹೊಡಿತಾರಲ್ರಿ ಹಂಗ ಮುದುಕಿಗೆ ಹಂಗೈತಪ್ಪ ಅಂತಂದ್ರೆ ಹೊಟ್ಯಾಗ ಬೆಂಕಿ ಬಿದ್ದಂಗಾಯ್ತು ಮೈಬೂಬ್ ಸುಬಾನಿಗೆ ಅಂತಾಳೆ ಯಾವಾಗ ಹೊಟ್ಟಿಲ್ ಹುಟ್ಟಿದ್ದೆ ಮಗನ ಹುಚ್ಚನನ ಹಾಟೆ ಅಂದಳಕಿ ಹಾ ಹಾ ಮಗನ ಅಲ್ಲ ಹಾ ಹುಚ್ಚನನ ಹಾಟೆ ನಿನಗೆ ಯಾರು ದೇವ್ರು ಕೇಳಕತ್ತಾರೇನೋ ಹೌದು ನನಗ ಮಕ್ಕಳಾತಾವತ್ ಹೇಳಕ್ಕೆ ನೀನು ಗೋಲ್ರಿಗೆ ಹುಟ್ಟಿದೆ ಮಗನ ಅಂದಳಕಿ ಅವಾಗ ಮೈಬೂಬ್ ಬಂದ ಮಗಳ ಒಂದೇ ಕೊಟ್ರು ಸಾಕಾಗಂಗ್ ಕಾಣಂಗಿಲ್ಲ ನಿನಗ ಹಾ ಹಾ 2 3 4 5 ಆತ ಒಂದ 2ನೇ ಸಾರ್ತಿ ಹೌದು ಹೌದು ಅಲ್ಲಿಂದ ಮತ್ತೇನ್ ಮಾಡ್ತು ಮುದುಕಿ ಏನ್ ಮಾಡ್ತಾಳ್ರಿ ಭಯಂಕರ ಸಿಟ್ಟು ಬರ್ಲಾಕತ್ರಿಪ್ಪ ಮುದುಕಿಗೆ ಹೌದು ಅವಾಗ ಏನ್ ಹುಡುಗಾಟಿ ಹಚ್ಚಿದವ ನನ್ನ ಹಾಟೆ ತಿಳ್ಕೊಂಡು ಹಂಗೆ ಬಡಿಗಿ ತಗೊಂಡು ಹೊಡಿಲಾಕ್ ಹೋಗ್ತಿದಳು ಅವಾಗ ಏನಂತಾಳ್ರಿ 5 ಸಾಕಾಗಂಗ್ ಕಾಣಂಗಿಲ್ಲ ಮಗಳ ನಿನಗ ಹಾ ಹಾ 6 7 8 9 10 11 ಆಗ್ತಾವ ಹೌದು ಹೌದು ನೀನ್ ವಿಚಾರ ಮಾಡ್ಬೇಡ ತಿಳ್ಕೊಂಡು ಓಡಿ ಹೋಗಿಬಿಟ್ಟ ಮೈಬೂಬ ಹಾ ಅವಾಗ ಕಿಮ್ಮತ್ ಅನಿಸ್ಲಿಲ್ಲ ಮುದುಕಿಗೆ ಹೌದು ಅವಾಗ ಮಾತ್ರ ಈ ಜ್ಞಾನಿಗಳ ಆಟ ಇವ್ರಿಗೆ ಹೆಂಗ್ ಗೊತ್ತಾಗ್ತದ ಗೊತ್ತಾಗಂಗಿಲ್ರಿ ಅಜ್ಞಾನಿಗೆ ಗೊತ್ತಾಗಂಗಿಲ್ಲ ಅದು ಅಜ್ಞಾನಿಗೆ ಹೆಂಗ್ ಕಾಣ್ತದ ಜ್ಞಾನದ ಗೊಂಬಿ ಹಾ ಕೆಟ್ಟಿನ ಸಮಾನ ಕಾಣ್ತದತ್ತ ಹೌದು ಇದು ಶರಣರಂದ್ರ ಹೆಂಗ ಹೆಂಗ್ರಿ ಸಕ್ರಿ ಗೊಂಬಿ ಇದ್ದಂಗ ಹೌದು ಕಾಲ್ ಕಡಿ ಚೀಪದ್ರ ರುಚಿನೇ ಕೈ ಕಡಿ ರುಚಿ ಚೀಪದ್ರ ರುಚಿನೇ ಕಾಲು ತಲೆ ಕಡಿಗೇನು ಚೀಪದ್ರ ರುಚಿನೇ ಹತ್ತದ ಹಂಗ ಅವಾಗ ಏನು ಕಿಮ್ಮತ್ ಅನಿಸ್ಲಿಲ್ಲ ಆ ಮುದುಕಿಗೆ ಎಲ್ಲಿದ್ ನಡಿ ಹುಚ್ಚರಣ ಹಾಟೆನ್ ಕೂಡ ಹುಡುಗಾಟಿಗೆ ಮಾಡೋದು ನಡಿ ಅಂತ ತಿಳ್ಕೊಂಡು ಮನೆ ಕಡೆಗೆ ಬತ್ರಪ್ಪ ಬಡಗಿ ಊರ್ಕೋತ ಬರೋದ್ರೊಳಗೆ ಮುದುಕುಂದು ಯಾವಾರನು ಬಗೆ ಹರಿದಿತ್ತು ಹಾ ಯಾಕಂದ್ರ ಹರಿದಾಗ ಚಂದ್ರಪ್ಪ ಅವೆಲ್ಲ ಯಾಕಂದ್ರ ಹಾ ಈ ಎರಡು ಹಳಿ ಆದವಪ್ಪ ಅಂತಂದ್ರೆ ಚಾಕ್ ಏನ್ ಮಾಡ್ತಾವ ಹಾ ಒಂದು ಚಾಕ್ ಹೋಗಿ ಒಂದು ಕೊಟ್ಟಿಯಾಗ ಮುಕ್ಕೋತದ ಒಂದು ಚಾಕ್ ಹೋಗಿ ಒಂದು ಕೊಟ್ಟಿಯಾಗ ಮುಕ್ಕೋತದ ಸಂಬಂಧ ಇರೋ ತನಕ ಮಜೆ ಆದ ಎರಡು ಹೌದು ಹೆಂಗ ಹಾ ಹೆಂಗ್ರಿ ಸಂಬಂಧ ಇರೋ ತನಕ ಮಾತ್ರ ಎರಡು ಸನಸನೆ ಇರ್ತಾವ ಹಾ ಸಂಬಂಧ ಮುಗಿತಪ್ಪ ಅಂತಂದ್ರ ಏನಾಗ್ತದ್ರಿ ಮಾಸ್ತರ ಎರಡು ದೂರ ಆತಾವ ಹೌದು ಹೌದಲ್ರಿ ಹಂಗ ಈ ಮುತ್ಯಂದನು ಎಲ್ಲ ಬಗೆಹರಿದಿತ್ರಿ ಕೆಲಸ ಹಾ ಪರಿಶೀಲಿ ಮ್ಯಾಗ ಮನಗಿಸಿದ್ರ ಆ ಮುದುಕುಗ ಹೌದು ಭಯಂಕರ ಕೆಮ್ಮು ಹತ್ತಿತ್ತು ಹಾ ಅದು ಉಗುಳ್ಲಾಕ ಒಂದು ಡೆಬ್ಬಿ ಇಟ್ಟಿದ್ಳು ಬೂದಿ ಹಾಕಿಳದ್ರಾಗ ಅದು ಮ್ಯಾಗ ಪರಿಶೀಲಿ ಮ್ಯಾಗ ಮನ್ಕೊಂಡಿತ್ತು ಮುದುಕ ಇದು ಬಡಿಗೆ ಉರ್ಕೋತ ಮಾತ್ರ ಮನೆಗೆ ಬತ್ತ ಅಷ್ಟರದೊಳಗೆ ಹೌದು ಸಂಜೆ ಟೈಮ್ ಆಯ್ತು ಮುದುಕು ಒಂದ್ 2 ಕಜ್ಜಾ ಮಾಡಿ ಕೊಟ್ಲು ಅದನ್ನು ಊಟ ಮಾಡ್ತು ಹಾ ಒಯ್ದು ಹೊರಸಿಗೆ ಹಚ್ಚಿ ಬಂದಳು ಹಾ ಇಲ್ಲಿ ತಾನು ಊಟ ಮಾಡ್ಬೇಕಂತೇಳಿ ಮನ್ಯಾಗ ಬಂದಳು ನೋಡ್ರಿ ಇಲ್ಲಿ ಅಡಿಗೆ ಕೋಲಿಗೆ ಹೌದು ಅಡಿಗೆ ಕೋಲಿಗೆ ಬರೋದ್ರೊಳಗಾಗಿ ಮೈಬೂಬ್ ಸುಬಾನಿ ಏನ್ ಅಂದಿದ್ದ ಹಾ ಹಾ ಹೊಳ್ಳಿ ಆ ಮುದುಕಿಗೆ 18 ವರ್ಷದ 42 ವಯಸ್ಸು ಬಂದ್ಬಿಡ್ತು ಮುದುಕಿಗೆ ಹೌದು ಹೌದು ಆವಾಗ ಮಾತ್ರ ಆ ಮುದುಕಿ ಏನ್ ಮಾಡ್ತ್ರಿ ಹಾ ಕಾಮಾದಿಗಳ ಕಾಟ ತಡಿಲಾರ್ದಂಗ ಆಯ್ತು ಹೌದು ಹೌದು ಬಾಗಿರುವಂತ ಮುದುಕಿ ಕಡ ಆಯ್ತು ಬಾಯನ ಹಲ್ಲೆಲ್ಲ ಚಿಗುತು ತಲೆ ಮ್ಯಾಗಿನ ಕೂದಲೆಲ್ಲ ಕರ್ಗಾಗಿ ಬಿಟ್ಟು ಆವಾಗ ಮುದುಕಿ ಕಾಮಾದಿ ಕಾಟಗಳನ್ನು ತಡಿಲಾರ ಬೆಟ್ಟಿಗೆ ಆಗಿ ಹೋಗಿ ಹಾ ಏನ್ ಮಾಡ್ತಾಳ್ರಿ ಚಿಟಿಕಿ ಹೊಡಿಲಾಕ ಚಾಲು ಮಾಡ್ತಿದ್ಲಿ ಮುದುಕ ಮನ್ಕೊಂಡದಲ್ರಿ ಇಲ್ಲಿ ಹಾ
ಹರಿಸಿನ ಮ್ಯಾಗ ಮನ್ಕೊಂಡಂತ ಮುದುಕ ಚಿಟಿಕೆ ಹೊಡಿಲಾಕ ಚಾಲು ಮಾಡ್ತು ಹರಿಸಿನ ಮ್ಯಾಗ ಬಿದ್ದಲ್ಲೇ ಅವಾಗ ಇದು ಮುದುಕಿ ಹೋಗಿ ಏನ್ ಮಾಡ್ತೀರಿ ಅಡ್ರಾಶ್ ಹೋಗೋಣ ತೆಕ್ಕಿಗೆ ಬಿದ್ದು ಬಿಡ್ತೀರಿ ಮುದುಕುಗ ಹೌದ್ ಹೌದ್ ಮುದುಕು ಏನು ತೆಕ್ಕಿಗೆ ಬಿತ್ತು ಇವನಿಗೂ 25 ವರ್ಷದ ನವತ್ತರಣ ವಯಸ್ಸು ಬಂದ್ಬಿಡ್ತು ಹೌದ್ ಹೌದ್ ಆವಾಗ ಎರಡು ಮುದುಕ ಮತ್ತು ಮುದುಕ ಇಬ್ರು ಮುದುಕಿ ಕೂಡಿ ಏನ್ ಮಾಡ್ಯಾವ ಹಾ ಮೈಬುಸುಮಾನಿ ಹೇಳಿದ್ನಲ್ಲ 11 ಮಕ್ಳು ಹುಟ್ಟೆ ತೀರ್ದೋತ ಮುದುಕಿಗೆ ಹೌದ್ ಹೌದ್ ಮುಂದ ಅರು ಬತ್ರಿ ಆ ಮುದುಕಿಗೆ ಹಾ ಅರು ಬಂದಾಗ ಹೋಗಿ ಮೈಬುಸುಮಾನಿಗೆ ಬೇಡ್ಕೊತದ ಮುದುಕಿ ಏನತ್ತ ಹಾ ಯಪ್ಪ ನನಗ ತಿಳಿಲಾರ್ದಂತಾವ ಟೈಮ್ದೊಳಗೆ ನಿನಗ ಏನೇನೋ ಮಾತಾಡ್ಲಾರ್ದು ಮಾತಾಡೀನಿ ಹೌದ್ ಹಾಟ್ಯನ ಮಗನೂ ಅಂದೀನಿ ಹಾಟ್ಯನೂ ಅಂದೀನಿ ನನ್ನ ಬಾಯಿ ಪಾಪಿ ಬಾಯಿಯಿಂದ ಏನೇನೋ ಮಾತಾಡಿನೋ ಯಪ್ಪ ಮೈಬೂಬಾ ಜನ್ಮಾಂತರದಿಂದ ನನಗೆ ಮಕ್ಕಳು ಇದ್ದಿದ್ದಿಲ್ಲ ಯಾವಾಗ ನೀ 11 ದೀಪ ಹಚ್ಚಿ ನನಗೆ ಸಂತಾನ ಭಾಗ್ಯ ಕೊಟ್ಟಿದ್ದೆ ಅಂದ್ರ ಹೌದ್ ಹೌದ್ ಇವತ್ತಿಗೆ ನಾನು ನಿನಗೆ 11 ದೀಪ ಹಚ್ಚಿ ನಾನು ಗ್ಯಾರವಿ ಮಾಡ್ತೀನಿ ಅಂತ ಬೇಡ್ಕೊಂಡದ ಮುದುಕಿ ಹೌದ್ ಹೌದ್ ಯಾವಾಗ ಬೇಡ್ಕೊಂಡದ ಇದು ಯಾವಾಗ್ರಿ ಮಾಸ್ತರ ದ್ವಾಪರದಾಗ ದ್ವಾಪಾರದಾಗ ಬೇಡ್ಕೊಂಡದ ಹೌದ್ ಮುದುಕಿ. ಹೌದ್ ಹೌದ್ ಕಲಿಯುಗ ನಡೆದು ಈಗ ಎಷ್ಟು ವರ್ಷ ನಡೆದದ್ರಿ ಎಷ್ಟಾಗ್ಯದ್ರಿ ಮಾಸ್ತರ 5,000 ಮ್ಯಾಗ ಚಿಲ್ಲರ್ ನಡೆದತ್ತ ಹೌದ್ 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 ಕಲಿಯುಗ ಚಲ್ತಿ ನಡೆದು ಹೌದ್ ಏನಾದ್ರೂ ಸಹಿತ ಗ್ಯಾರವಿ ಮಾಡ್ಕೊತ ಹೊಂಟಾರಲ್ಲ ಎಲ್ಲರೂ ಹೌದ್ ಅದಕ್ಕೆ ಇಂಥ ಒಂದು ಪವಾಡ ಮಾಡಿರುವಂತ ಯಾವ ಮೈಬೂಸುಬಾನಿ ಚರಿತ್ರೆ ಹಾ ತಾವೆಲ್ಲರೂ ಒಳ್ಳೆ ಶಾಂತ ರೂಪದಿಂದ ಇಲ್ಲಿ ತನಕ ಕೂತು ಕೇಳಿರಿ ಹೌದು ತಮ್ಮೆಲ್ಲರಿಗೆ ಮಾತ್ರ ಆ ಶೇಖ್ ಸಾಬ್ರು ಮತ್ತು ಮೊಳಗಾಲ ಸಿದ್ಧ ಹೌದ್ ಹೌದ್ ಆ ಮೈಬೂಸುಬಾನಿ ಅವರು ಮಾತ್ರ ನಿಮ್ಮ ಮನಿತಾನದೊಳಗೆ ಆರೋಗ್ಯ ಭೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಹಾ ಈ ಪದವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ